ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಲಿಷ್ಠವಾದ ವಿರೋಧ ಪಕ್ಷ ಬೇಕು, ಇರಲೇಬೇಕು. ಚುರುಕಾದ, ಗಟ್ಟಿಯಾದ. ಹಾಗಿದ್ದಾಗ ಮಾತ್ರ ಆಡಳಿತ ಪಕ್ಷದ ಆಟೋಟೋಪಕ್ಕೆ ಬೇಕಾಬಿಟ್ಟಿ ಆಡಳಿತಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ. ಕೇಂದ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ಸನ್ನೇ ಮುಕ್ತ ಮಾಡ್ತೀವಿ, ವಿರೋಧಿಗಳನ್ನೇ ಮುಕ್ತ ಮಾಡ್ತೀವಿ ಅಂತ ಅಮಿತ್ ಶಾ, BJP ಇವರಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾಗ ಇವರು ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿ ಹೋಗ್ತಾ ಇಲ್ಲ, ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿ ಹೋಗ್ತಿದ್ದಾರೆ ಅಂತಲೇ ನಾವು ಮಾತಾಡ್ತಾ ಬಂದ್ವಿ. ಕರ್ನಾಟಕ ರಾಜಕಾರಣದಲ್ಲೂ ಅಷ್ಟೇ. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ವಿರೋಧ ಪಕ್ಷವಾಗಿರುವಂಥ BJP 66 ಸ್ಥಾನಗಳನ್ನು ಪಡ್ಕೊಂಡಿದೆ. ಅದು ಯಾವಾಗಲೂ ಗಟ್ಟಿಯಾಗಿರಬೇಕು, ಬಲಿಷ್ಠವಾಗಿರಬೇಕು. ಸಿದ್ಧಾಂತ ಮಂಡಂಗಟ್ಟಿ ಏನು ಬೇಕಾದ್ರೂ ಇರಲಿ, ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷವನ್ನು ಕುಟುಕುವ ಕೆಲಸವನ್ನು ಮಾಡಲೇಬೇಕು ಅಂತ ಬಯಸುವವನು ನಾನು. ಸದ್ಯಕ್ಕೆ BJPಯ ಪರಿಸ್ಥಿತಿ ಏನಾಗಿದೆ ಅಂದರೆ, ಮನೆ ಒಂದು ಊರು ಬಾಗಿಲು. ಯತ್ನಾಳ್ ಬಣ, ವಿಜಯೇಂದ್ರ ಬಣ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಯತ್ನಾಳ್ಗೆ BJP ಶೋಕಾಸ್ ನೋಟಿಸನ್ನು ಕೊಟ್ಟಿದೆ. ನೀವು 10 ದಿನದಲ್ಲಿ ಉತ್ತರ ಕೊಡಬೇಕು. ಏನಿದು, ದಿನ ಬೆಳಗ್ಗೆ BJPಯ ರಾಜ್ಯಾಧ್ಯಕ್ಷನನ್ನೇ ಬೈಕೊಂಡು, BJP ಅಧಿನಾಯಕ ಯಡಿಯೂರಪ್ಪನವರನ್ನ ಬೈಕೊಂಡು, ಇದರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ, ಕನ್ಫ್ಯೂಷನ್ ಆಗಿದೆ. ಇಂತಹ ಒಂದು ಸುವರ್ಣಾವಕಾಶವನ್ನು ಕಳೆದುಕೊಳ್ಳುವಷ್ಟು ಮೂರ್ಖರು ಕಾಂಗ್ರೆಸ್ಸಿನವರಲ್ಲ. ಕಾಂಗ್ರೆಸ್ ನಾಯಕತ್ವ ಇವತ್ತು ಬಲಿಷ್ಠವಾಗಿದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ಸಿನ ನಾಯಕತ್ವ ಬಹಳ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ BJPಯ ಹುಳುಕುಗಳು ಅವರಿಗೆ ಖಂಡಿತವಾಗಲು ಲಾಭ ಆಗುತ್ತೆ. ಇದರಿಂದ BJPಯೇ ನಾಶ ಆಗಬಹುದು ಅಂತ ಅಪಾಯ ಇದೆ. ಹೇಳಿ ಕೇಳಿ, ಸೌತ್ ಇಂಡಿಯಾದಲ್ಲಿ ಕೋಮುವಾದ ಪ್ರೇರಿತ ರಾಜಕಾರಣ ಆ ಮಟ್ಟಿಗೆ ವರ್ಕೌಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೌತ್ ಇಂಡಿಯಾದಲ್ಲಿ ಒಂದಿಷ್ಟು BJP ಏನಾದರೂ ಉಸಿರಾಡ್ತಿದೆ ಅಂದರೆ ಅದು ಕರ್ನಾಟಕದಲ್ಲಿ ಮಾತ್ರ. ಅದಕ್ಕೆ ಕುಮಾರಸ್ವಾಮಿ ಅವರೇ ಕಾರಣ. ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕೂ ಕುಮಾರಸ್ವಾಮಿಯವರ ನಿಲುವು ಕಾರಣ. ಇವತ್ತು BJP ಇಲ್ಲೇನಾದರೂ ಸ್ವಲ್ಪ ಏನಾದರೂ ಮಿಸ್ ಕಾಡ್ತಿದೆ ಅಂದರೆ ಅದಕ್ಕೂ ಈಗಲೂ BJP ಜೊತೆ ಸೇರಿಕೊಂಡಿರೋ ಕುಮಾರಸ್ವಾಮಿ ಅವರೇ ಕಾರಣ. ಕುಮಾರಸ್ವಾಮಿ ಅವರನ್ನು ಹೊರತುಪಡಿಸಿದರೆ BJP ಇಲ್ಲಿ ಯಾವುದೇ ಕಾರಣಕ್ಕೂ ನೆಲೆ ಕಂಡುಕೊಳ್ಳಲು ಸಾಧ್ಯವೇ ಇಲ್ಲ. ಇಂಥ ಸ್ಥಿತಿಯಲ್ಲಿರುವಂತಹ BJPಯನ್ನು ಈಗ ಅಲ್ಲಿರುವಂತಹ ಬಣ ರಾಜಕಾರಣದಿಂದ ಇನ್ನಷ್ಟು ಮುಗಿಸುವಂಥ ಪ್ರಯತ್ನ ಆದರೆ ಮುಂದೆ ನಮ್ಮ ಗತಿ ಏನು ಸೌತ್ ಇಂಡಿಯಾದಲ್ಲಿ ಅಂತ ಕೇಂದ್ರದವರು ಸ್ವಲ್ಪ ಲೆಕ್ಕಾಚಾರ ಹಾಕಿ ಯತ್ನಾಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಏನಪ್ಪ, ನೀನು ಒಂದು ಪಕ್ಷದಲ್ಲಿ ಹಿಡ್ಕೊಂಡು ಅಲ್ಲೇ 2 ಟೀಮ್ ಮಾಡಿಕೊಂಡು ನೀನು ಒಂದಿಷ್ಟು ಜನ ಕರ್ಕೊಂಡು ಹೋಗಿ ಒಬ್ಬ ರಾಜ್ಯಾಧ್ಯಕ್ಷ ನಾವು ನೇಮಕ ಮಾಡಿದ್ದು ಏನು ಅವರೇ ಆಗಿರೋದಾ? ಅಲ್ವಲ್ಲ, ನಾವು ನೇಮಕ ಮಾಡಿದ್ದೀವಿ. ನಮ್ಮ ಪಕ್ಷಕ್ಕೊಂದು ಹೈಕಮಾಂಡ್ ಅಂತಿದೆ. ನಮ್ಮ ತೀರ್ಮಾನಕ್ಕೆ ನೀನು ಬದ್ಧ ಆಗಿರಬೇಕು. ನಿಂದೇನಾದ್ರೂ ಅಸಮಾಧಾನ ಇದ್ದರೆ ಬಂದು ಮಾತಾಡು. ಏನು ಹೇಳು, ನಿನ್ನ ಪ್ರಾಬ್ಲಮ್ ಏನಪ್ಪ ಹೇಳಪ್ಪ, ಕೇಳಿಸ್ಕೊಳ್ಳೋಣ. ಏನಾದರೂ ಪರಿಹಾರ ಕೊಡೋದಕ್ಕೆ ಪ್ರಯತ್ನ ಪಡೋಣ. ಅದು ಬಿಟ್ಟು ನೀನೇ ಟೀಮ್ ಕಟ್ಕೊಂಡು, ನೀನೇ ಹೋರಾಟಗಳನ್ನು ಸಂಘಟಿಸ್ಕೊಂಡು, ನೀನೇ ಕಾನ್ಸೆಪ್ಟನ್ನು ಹುಡಿಸ್ಕೊಂಡು ಈ ಥರ ಓಡಾಡೋದು ಸರಿಯಲ್ಲ ಅಂತ ಕೇಳೋದಕ್ಕೋಸ್ಕರನೇ ಒಂದು ಶೋಕಾಸ್ ನೋಟಿಸನ್ನು ಅವ್ರಿಗೆ ಕೊಟ್ಟಿದ್ದಾರೆ. ನನಗೇನು ನೋಟಿಸ್ ಬಂದಿಲ್ಲಪ್ಪ, ಆ ನೋಟಿಸೇ ನಕಲಿ. ಅಪ್ಪನ ಸೈನನ್ನೇ ನಕಲಿ ಮಾಡಿದ ಮಗ ಈ ನಕಲಿ ನೋಟಿಸನ್ನು ಕಳಿಸಿರ್ಬೋದಾ ಅಂತೇಳಿ ಮತ್ತೆ ನೋಟಿಸ್ ಹೋದ ಮೇಲೂ ಕೂಡ ತಾನು ತನ್ನ ನಿಲುವಿಗೆ ಬದ್ಧ ಅನ್ನೋದನ್ನು ಯತ್ನಾಳ್ ಸ್ಪಷ್ಟಪಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಆದಿಯಾಗಿ ಏನು ಯತ್ನಾಳ್ ಟೀಮನ್ನು ಕಟ್ಕೊಂಡಿದ್ದಾರೆ, ಅವರೆಲ್ಲ ಎಂಥ ನೋಟಿಸ್ ಬಂದರೂ ಅದಕ್ಕೆ ಉತ್ತರ ಕೊಡುವಷ್ಟು ಛಾತಿ ಯತ್ನಾಳ್ಗಿದೆ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಹಂತದಲ್ಲಿ ನಾವು ಯೋಚನೆ ಮಾಡಬೇಕಾಗಿದ್ದು, ಯತ್ನಾಳ್ ಅವರ ಇತ್ತೀಚಿನ ನಡೆ ಕಳೆದ 1-2 ವರ್ಷಗಳಿಂದ ಅವರು ಪ್ರಖರ ಹಿಂದುತ್ವವಾದಿ, ಹಿಂದೂ ಹುಲಿ ಅಂತ ಬಿಂಬಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ದಿನ ಬೆಳಗ್ಗೆ ಮುಸಲ್ಮಾನರನ್ನ ಬೈ, ಇತ್ತೀಚೆಗಂತ ವಕಪ್ ಅಂತೇಳಿ ವಕ್ಫ್ ಕಾನ್ಸೆಪ್ಟ್ನ ಹಿಡ್ಕೊಂಡು ಹೋರಾಟವನ್ನು ನಾನು ಸಂಘಟಿಸುತ್ತಿದ್ದೇನೆ, ನಾನು ನಿಜವಾಗಲೂ ಹಿಂದೂಗಳ ಪರವಾಗಿದ್ದೇನೆ, ಹಿಂದೂಗಳ ಲ್ಯಾಂಡನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಮುಸಲ್ಮಾನರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿ ಸೂಲಿಬೆಲೆ ಆದಿಯಾಗಿ, ಸಿಂಹ ಆದಿಯಾಗಿ ಸದಾ ಮುಸಲ್ಮಾನರ ವಿರುದ್ಧ ಕೆಂಡ ಕಾರುವಂತಹ ಒಂದು ಟೀಮನ್ನು ತನ್ನ ಕಡೆ ಕರ್ಕೊಂಡು ತಾನೊಬ್ಬನೇ ಹಿಂದುತ್ವವನ್ನು ರಕ್ಷಿಸೋದಕ್ಕೆ ಸಾಧ್ಯ, ತಾನೊಬ್ಬನೇ ಹಿಂದೂಗಳನ್ನು ರಕ್ಷಿಸೋದಕ್ಕೆ ಸಾಧ್ಯ. ಯಡಿಯೂರಪ್ಪ, ವಿಜಯೇಂದ್ರ ಈ ಟೀಮು ಹಿಂದೂಗಳ ವಿರೋಧಿಗಳು, ಇವರು ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡವರು ಅನ್ನುವಂಥ ಒಂದು ಮಾರ್ಕೆಟ್ ಅನ್ನ ಸೃಷ್ಟಿ ಮಾಡುವಲ್ಲಿ ಯತ್ನಾಳ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ.
ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಯತ್ನಾಳ್ ಅವರು ನಿಜಕ್ಕೂ ಹಿಂದೂಗಳ ಪರವಾಗಿ ಹೋರಾಟ ಮಾಡ್ತಿದ್ದಾರಾ? ಯತ್ನಾಳ್ ಆ್ಯಂಡ್ ಟೀಮ್ ನಿಜಕ್ಕೂ ವಕ್ಫ್ ಆದಿಯಾಗಿ ಇನ್ನಿತರ ಕಾನ್ಸೆಪ್ಟ್ಗಳಲ್ಲಿ ಹಿಂದೂಗಳ ಪರವಾಗಿ ದುಡಿತಿದ್ದಾರಾ? ಅಥವಾ ಯತ್ನಾಳ್ ಅವರ ವೈಯಕ್ತಿಕ ವಿಚಾರ, ಯತ್ನಾಳ್ ಅವರ ಸ್ವಾರ್ಥ, ದಶಕಗಳಿಂದ ಯಡಿಯೂರಪ್ಪನವರ ವಿರುದ್ಧ ಅವರು ಕೆಂಡ ಕಾರುತ್ತಿದ್ದ, ಒಳಗೊಳಗೆ ಕುದಿಯುತ್ತಿದ್ದಂತಹ ಆ ಆಕ್ರೋಶವನ್ನು ಹೊರ ಹಾಕುತ್ತಿದ್ದಾರಾ ಅನ್ನುವಂಥ ಚರ್ಚೆ ಈಗ ಶುರುವಾಗಿದೆ. ಸ್ನೇಹಿತರೆ, ಯತ್ನಾಳ್ಗೆ ಯಡಿಯೂರಪ್ಪನವರ ಕಂಡ್ರೆ ಆಗೋದೇ ಇಲ್ಲ, ಮೊದಲಿಂದನೂ ಆಗೋದಿಲ್ಲ. ನಾನೊಬ್ಬ ಸೀನಿಯರ್ ಇದ್ದೀನಿ, ಕರ್ನಾಟಕ ರಾಜಕಾರಣದಲ್ಲಿ ಏನೇ ಆಗಬೇಕು ಅಂದರೆ ಯಡಿಯೂರಪ್ಪ, ಕೂರ್ಬೇಕಂದ್ರೆ ಯಡಿಯೂರಪ್ಪ, ನಿಲ್ಲಬೇಕಂದ್ರೆ ಯಡಿಯೂರಪ್ಪ, ಎಲ್ಲದೂ ಯಡಿಯೂರಪ್ಪ. ಏನು ಯಡಿಯೂರಪ್ಪನೇ ಬಿ ಜೆ ಪಿ ಅಂದರೆ ಯಡಿಯೂರಪ್ಪನ, ಈ ಥರ ಏನು ಕರ್ನಾಟಕದಲ್ಲಿ ಮಾರ್ಕೆಟಿಂಗ್ ಸೃಷ್ಟಿಯಾಗಿದೆ. ಇದರಿಂದ ಯತ್ನಾಳ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಇತ್ತು. ಹಾಗಾಗಿ ಯಡಿಯೂರಪ್ಪನವರ ವಿರುದ್ಧ ಒಂದು ಆಕ್ರೋಶವನ್ನು ಹಾಗೇ ಕಾರ್ಕೊಂಡು ಬಂದಂಥ ವ್ಯಕ್ತಿ ಯತ್ನಾಳ್. ಬಹಿರಂಗವಾಗಿ ಮಾತಾಡೋಕ್ಕೆ ಶುರು ಮಾಡಿದ್ದು ಕಳೆದ 2-3 ವರ್ಷಗಳಿಂದ ಮಾತ್ರ. ದಶಕಗಳ ಕಾಲದಿಂದ ಯಡಿಯೂರಪ್ಪನವರ ವಿರುದ್ಧ ಒಂದು ಹಗೆ ಇದೆ. ಹೇಳಿ ಕೇಳಿ ನನ್ನ ಜಾತಿಯ ಮನುಷ್ಯನೇ, ಈತನಿಗೆ ಮಾರ್ಕೆಟು, ಈತನ ಮೇಲೆ ಕೇಸ್ ಇದೆ, ಜೈಲಿಗೆ ಹೋಗಿ ಬಂದಾನೆ, ವ್ಯಾಪಕ ಭ್ರಷ್ಟಾಚಾರ ಮಾಡಿದ್ದಾನೆ. ಆದರೂ ಕೂಡ ಇವತ್ತಿಗೆ ಕರ್ನಾಟಕ ಜನ ಅವರಿಗೆ ಮಣೆ ಹಾಕ್ತಿದ್ದಾರೆ. ಕರ್ನಾಟಕದ ಜನರ ಮನಸ್ಸಿನಲ್ಲಿ ಯಡಿಯೂರಪ್ಪನವರನ್ನು ವಿಲನ್ ಮಾಡಬೇಕಾಗಿದೆ. ಅದು ವಿಲನ್ ಮಾಡಬೇಕು ಅಂದರೆ ಕರ್ನಾಟಕದ ಜನರ ಅಥವಾ BJPಯ ಜನರ, ಕರ್ನಾಟಕದ ಜನ ಅಂತ ಬರಲ್ಲ ಇಲ್ಲಿ, BJP ಪ್ರತಿಪಾದಿಸುವ ಹಿಂದುತ್ವ, ಕೋಮುವಾದವನ್ನು ಒಪ್ಪಿಕೊಳ್ಳುವಂಥ ಕರ್ನಾಟಕದ ಜನರಿಗೆ ಯಡಿಯೂರಪ್ಪ ಐಕಾನ್ ಆಗಬಾರ್ದು, ನಾನು ಐಕಾನ್ ಆಗಬೇಕು. ಹಾಗಾದರೆ ನಾನು ಇಮ್ಮಿಡಿಯೇಟ್ ಆಗಿ ಮುಸಲ್ಮಾನರನ್ನು ಬೈಬೇಕು, ಮುಸಲ್ಮಾನರ ಕಾನ್ಸೆಪ್ಟ್ ತಗೋಬೇಕು, ಆ ಮೂಲಕ ಪ್ರಖರ ಹಿಂದುತ್ವವಾದಿ ಅಂತ ಅನಿಸ್ಕೋಬೇಕು. ಹಾಗೆ ಮಾಡಿದಾಗ ಒಂದಷ್ಟು ಜನ ನನ್ನ ಬೆಂಬಲಕ್ಕಿರ್ತಾರೆ. ಹಾಗಿದ್ದಾಗ ನಾನು ನೇರವಾಗಿ ಯಡಿಯೂರಪ್ಪನವರ ಮಗ ಎಂಬ ಕಾರಣಕ್ಕೆ ರಾಜ್ಯಾಧ್ಯಕ್ಷನಾದಂಥ ವಿಜಯೇಂದ್ರನನ್ನು ಹಣಿಬಹುದು ಅನ್ನುವಂಥ ಆಲೋಚನೆಯನ್ನು ಯತ್ನಾಳ್ ಅವರು ಮಾಡಿದ್ದಾರೆ ಅನ್ನುವುದು ತುಂಬ ಇಂಟರ್ನಲ್ ಆಗಿ ರಾಜಕೀಯ ವಿಶ್ಲೇಷಕರು ಮಾತ್ರ ಚಿಂತಿಸಬಹುದಾದಂತಹ ಒಂದು ಕಾನ್ಸೆಪ್ಟ್. ಸ್ನೇಹಿತರೆ, ನಾವೆಲ್ಲ ಕೂಡಿದ್ವಿ ಅಂದ್ರೆ ಬಿಜಾಪುರದಾಗ ನೀವು ಹಾರಾಡಿ ನಮ್ಮ ಹಿಂದೂಗಳಿಗೆ ಏನಾರು ಕೈ ಹಚ್ಚಿದ್ರೆ ಅಂದ್ರೆ 800 ಹಳ್ಳಿ ಅದಾವೆ. ಒಮ್ಮೆ ಹೊಕ್ಕಬಾರ್ದು, ಹೊಕ್ಕಿವಿ ಅಂದ್ರೆ ಪಾಕಿಸ್ತಾನ ಕಡೆ ಹೋಗ್ಬೇಕು, ಸುಮ್ಮನೆ ಹಂಗೆ ನಮ್ಮ ಜೋಡ ಇರಬೇಕು. ಯಡಿಯೂರಪ್ಪನವರು ಹೊರತುಪಡಿಸಿ BJPನ ಕಲ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ಅನ್ನೋದು ಸದ್ಯಕ್ಕೆ ಕರ್ನಾಟಕದಲ್ಲಿರುವಂಥ ಟ್ರೆಂಡು. ಯಡಿಯೂರಪ್ಪನವರನ್ನ ಸ್ವಲ್ಪ ಸೈಡಲ್ಲಿ ಇಟ್ಟರು ಏನಾಗುತ್ತೆ, KJP ಯಾಕೆ ಬಂತು, ಆ ಸಂದರ್ಭದಲ್ಲಿ BJPಯ ಪರಿಸ್ಥಿತಿ ಏನಾಯಿತು, ಇವೆಲ್ಲವನ್ನ ಹೈಕಮಾಂಡ್ ನೋಡ್ತಾ ಬಂದಿದೆ. ಅದರ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರನ್ನ CM ಗಾದಿ ಕೂರಿಸ್ತಾರೆ, ಯಡಿಯೂರಪ್ಪನವರನ್ನ ಸೈಡಿಗೆ ತಳ್ತಾರೆ. ಇದರ ಪರಿಣಾಮ ಕೂಡ ಕಳೆದ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಏನಾಯಿತು ಅನ್ನೋದನ್ನು ಕೂಡ BJP ಹೈಕಮಾಂಡ್ ಗಮನಿಸಿದೆ. ಈ ಹಂತದಲ್ಲಿ ಇದು ಮತ್ತೆ ಮುಂದುವರಿಬಾರ್ದು ಅಂತ ಹೇಳಿ ಹೇಗಾದರೂ BJP ಪಕ್ಷವನ್ನು ಕರ್ನಾಟಕದಲ್ಲಿ ಕಟ್ಟಬೇಕು. ಯಾಕಂದ್ರೆ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಬಿಟ್ಟರೆ BJPಗೆ ಬೇರೆ ದಾರಿನೇ ಇಲ್ಲ. ಮೊದಲೇ ನಾನು ನಿಮಗೆ ಹೇಳಿದ್ದೀನಿ, ಕರ್ನಾಟಕ ಹೊರತುಪಡಿಸಿದೆ ಸೌತ್ ಇಂಡಿಯಾದಲ್ಲಿ BJP ಸ್ವಲ್ಪ ಮಟ್ಟಿಗೆ ಉಸಿರಾಡೋದಕ್ಕೆ ಯಾವ ರಾಜ್ಯದಲ್ಲೂ ಕೂಡ ಅವಕಾಶ ಇಲ್ಲ. ಹಾಗಿದ್ದಾಗ ಆಲ್ರೆಡಿ ಸೌತ್ ಇಂಡಿಯಾದಲ್ಲಿ ಉಸಿರಾಡುತ್ತಿರುವಂಥ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಕಡೆಗಣನೆ ಬಹಳ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ ಅಂತೇಳಿ ಅವ್ರ ಮಗ ವಿಜಯೇಂದ್ರನ ರಾಜ್ಯಾಧ್ಯಕ್ಷ ಮಾಡ್ತಾರೆ. ಆಲ್ರೆಡಿ ಯಡಿಯೂರಪ್ಪನವರನ್ನೇ ಸಹಿಸದ ಯತ್ನಾಳ್ ಯಾವಾಗ ಅವರ ಮಗ ವಿಜಯೇಂದ್ರನಿಗೆ ಪಟ್ಟವನ್ನು ಕಟ್ತಾರೋ, ಪಟ್ಟಾಭಿಷೇಕ ಮಾಡ್ತಾರೋ ಸಹಿಸೋದಿಲ್ಲ, ಬಹಿರಂಗವಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಹಾಗೆ ಮಾತಾಡುವುದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ BJPಯ ಮಟ್ಟಿಗೆ, ಹಿಂದುತ್ವದ ಮಟ್ಟಿಗೆ, ಕೋಮುವಾದದ ಮಟ್ಟಿಗೆ ತಾನೊಬ್ಬನೇ ಐಕಾನ್ ಎಂದು ಬಿಂಬಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಒಂದಿಷ್ಟು ಅಸಮಾಧಾನಿತರು ಅಂತ ಇರ್ತಾರಲ್ಲ ಸೀನಿಯರ್ಗಳು, ಅವ್ರನ್ನೆಲ್ಲ ಜೊತೆಗೆ ಹಾಕೊಳ್ತಾರೆ. ಅವ್ರ ಜೊತೆ ಸಿಂಹ ಸುಲಿಬೆಲೆ ಅದೇಯಾಗಿ, ಸುಲಿಬೆಲೆನ ಯಾಕೆ ತಗೊಬರ್ತೀನಿ ಅಂದರೆ ಬಿಕಾಸ್ ಆಫ್ ಸ್ಪೀಚು. ಇವ್ರದ್ದು ಕುದುರೆ ಓಡಬೇಕು ಅಂದರೆ ಅವರು ಸ್ವಲ್ಪ ಮೇವು ಹಾಕಿಲ್ಲ ಅಂದರೆ ಓಡೋದೇ ಇಲ್ಲ. ವಕ್ಫ್ ಅಂದ್ರೆ ಏನ್ ಅರ್ಥ ಗೊತ್ತೇನು? ಭಾರತವನ್ನ ಇನ್ನೊಂದು ಚೂರು ಮಾಡೋದು ಅಂತ ಅರ್ಥ. ಹಸ್ಕೆ ಲಿಯಾ ಪಾಕಿಸ್ತಾನ್, ಲಡ್ಕೆ ಲೇಂಗೆ ಹಿಂದೂಸ್ತಾನ್. ಹೀಗಾಗಿನೇ ಕರ್ನಾಟಕದಲ್ಲಿ ಇವರು ಅತಿ ಹೆಚ್ಚು ಹಿಂದೂ ಮುಸ್ಲಿಂ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಅಪ್ಪಿತಪ್ಪಿ ಯಡಿಯೂರಪ್ಪ ಆ ಥರದ ರಾಜಕಾರಣವನ್ನು ಮಾಡ್ಕೊಂಡು ಬಂದಿಲ್ಲ. ಭ್ರಷ್ಟ ಒಪ್ಕೊಳ್ಳೋಣ, ಆದರೆ ಕೋಮುವಾದಿ ಅಲ್ಲ. ಯಡಿಯೂರಪ್ಪ BJPಯಲ್ಲಿದ್ದರೂ ಕೂಡ ಎಲ್ಲೂ ಕೂಡ ಕೋಮುವಾದದ ರಾಜಕಾರಣವನ್ನು ಮಾಡಿದ್ದು ನಾವು ನೋಡೇ ಇಲ್ಲ. ವಿಜಯೇಂದ್ರ ಕೂಡ ಯಡಿಯೂರಪ್ಪನವ್ರ ದಾರಿಯಲ್ಲಿ ಹೋಗ್ತಾರೆ. ಮಧ್ಯೆ ಅಲ್ಲಲ್ಲಿ ಯತ್ನಾಳ್ ಅವರ ಹಿಂದುತ್ವ ಪ್ರಖರವಾಗಿ ಉರಿಯುತ್ತಿದ್ದಾಗ ಇವರು ಅಲ್ಲಲ್ಲಿ ಸ್ವಲ್ಪ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆಗಲ್ಲ ಇವ್ರ ಕೈಯಲ್ಲಿ ಅವೆಲ್ಲ ಮಾಡೋದಕ್ಕೆ. ಸುಮ್ಮನೆ ಯತ್ನಾಳ್ಗೆ ಕಾಂಪಿಟೇಷನ್ ಕೊಡೋದಕ್ಕೋಸ್ಕರ ಮಾತಾಡಿದ್ರೆ ಹೊರತು ಯಡಿಯೂರಪ್ಪ ಆಗಲಿ, ಯಡಿಯೂರಪ್ಪನ ಮಕ್ಕಳಾಗಲಿ ಯಾವತ್ತು ಹಿಂದೂ ಮುಸ್ಲಿಂ ರಾಜಕಾರಣವನ್ನು ಮಾಡೇ ಇಲ್ಲ, ಮಾಡ್ಕೊಂಡು ಬಂದೇ ಇಲ್ಲ. ಇದನ್ನೇ ಲಾಭವಾಗಿ ಪರಿವರ್ತಿಸಿಕೊಳ್ಳುವ ನಿಟ್ಟಿನಲ್ಲಿ ಯಡಿಯೂರಪ್ಪನವರನ್ನು, ವಿಜಯೇಂದ್ರನನ್ನು ಹಣಿಯೋದಕ್ಕೆ ತಾನು ಸೆಂಟ್ರಲ್ BJP ಏನು ಅನುಸರಿಸುತ್ತಲ್ಲ ಹಿಂದುತ್ವ, ಅದನ್ನೇ
ತಾನು ಎನ್ಕ್ಯಾಶ್ ಮಾಡಿಕೊಂಡು ಇವರಿಬ್ಬರನ್ನ ಮುಗಿಸೋದಕ್ಕೋಸ್ಕರ ಇಲ್ಲಿ ಪ್ರಖರವಾದಂತಹ ಹಿಂದುತ್ವವನ್ನು ಪ್ರತಿಪಾದಿಸುವ ಏಕೈಕ ನಾಯಕ ನನ್ನ ಜೊತೆ ಇರೋರೆಲ್ಲ ಮೊನ್ನೆ ಪ್ರತಾಪ್ ಸಿಂಹನ ಭಾಷಣವನ್ನ ಕೇಳಿಸ್ಕೊಂಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಹಾಗಾಗಿ ತನ್ನ ಬಣ ಮಾತ್ರ ಹಿಂದುತ್ವವನ್ನು ಇಲ್ಲಿ ಉಳಿಸುತ್ತೆ, ಬಿಜೆಪಿನ ಕಟ್ಟುತ್ತೆ ಅಂತ ಹೇಳ್ಬಿಟ್ಟು ಆ ಥರದ ಒಂದು ಮಾರ್ಕೆಟ್ ಅನ್ನು ಸೃಷ್ಟಿ ಮಾಡಿ ಆ ನಂತರ ಈ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರನ್ನ ಹಣಿಯೋದಕ್ಕೆ ಸಡ್ಡು ಹೊಡೆಯೋದಕ್ಕೆ ಇವರು ತೀರ್ಮಾನವನ್ನ ಮಾಡ್ತಾರೆ. ಇದೇ ಬಿಜೆಪಿ ಹೈಕಮಾಂಡ್ ಇಕ್ಕಟ್ಟಿನ ಸ್ಥಿತಿಯಲ್ಲಿರೋದಕ್ಕೆ ಕಾರಣ. ಈಗ ಇಕ್ಕಟ್ಟು ಈಗ ಯತ್ನಾಳ ಮುಟ್ಟಿದ್ರೆ ಅಲ್ಲಿನ ಹಿಂದುತ್ವದ ಮನಸ್ಥಿತಿಗಳು ಬಿಜೆಪಿ ಹೈಕಮಾಂಡ್ ಅನ್ನ ಹಿಂಗೆ ನೋಡುತ್ತೆ. ಏನ್ರಪ್ಪ ಹಿಂದುತ್ವದ ಹುಲಿನ ನೀವು ಟಾರ್ಗೆಟ್ ಮಾಡ್ತೀರಾ, ನೋಟಿಸ್ ಕೊಡ್ತೀರಾ, ಪಕ್ಷದಿಂದ ಉಚ್ಚಾಟನೆ ಮಾಡ್ತೀರಾ, ಎಷ್ಟು ಧೈರ್ಯ ನಿಮಗೆ ನಾವು ಬುದ್ಧಿ ಕಲಿಸ್ತೀವಿ ಅಂತ ಆ ಥರದ ಆಲೋಚನೆಯನ್ನು ಅವ್ರು ಮಾಡ್ಬೋದು. ಅಥವಾ ಯಡಿಯೂರಪ್ಪನವರನ್ನ ಅಥವಾ ವಿಜಯೇಂದ್ರ ಅವರನ್ನ ಮುಟ್ಟಿದ್ರೆ ಬಿಜೆಪಿಯ ಫಿಕ್ಸ್ ಆಗಿರುವಂಥ ಒಂದು ಸ್ಟ್ಯಾಂಡರ್ಡ್ ವೋಟ್ ಅಂತ ಇರುತ್ತಲ್ಲ, ಒಂದು ಸ್ಟ್ಯಾಂಡರ್ಡ್ ವೋಟು, ಅವರೆಲ್ಲೂ ಮಾತಾಡಲ್ಲ, ಎಲ್ಲೂ ಕೂಡ ಹುಲಿ, ಚಿರತೆ, ನರಿ, ಕೋಳಿ, ಮೀನು ಅಂತ ಅವ್ರು ಮಾತಾಡಲ್ಲ. ಅವರು ತುಂಬ ಸ್ಟ್ಯಾಂಡರ್ಡ್ ಆಗಿರ್ತಾರೆ. ಅವರೇ ನಿಜವಾದ ಮತದಾರರು ಮತ್ತು ನಿರ್ಣಾಯಕರು. ಈ ಗಲಾಟೆ ಮಾಡೋರೆಲ್ಲ ವೋಟ್ ಹಾಕ್ತಾರೆ ಅನ್ನೋದೇ ಗ್ಯಾರಂಟಿ ಇಲ್ಲ. ಹೀಗಾಗಿ ಬಿಜೆಪಿ ಹೈಕಮಾಂಡ್ಗೆ ಆ ಕ್ಲಾರಿಟಿ ಇದೆ. ಅವ್ರು ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರ ಮನಸ್ಸಿಗೆ ನೋವನ್ನುಂಟು ಮಾಡಿ ಅಥವಾ ಯಡಿಯೂರಪ್ಪನವರನ್ನು ಕಡೆಗಣಿಸಿ ವಿಜಯೇಂದ್ರರವರನ್ನು ಕಡೆಗಣಿಸಿ ಇವರಿಗೆ ಒತ್ತಾಸೆಯಾಗಿ ನಿಲ್ತಾರೆ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಡೌಟು. ಯತ್ನಾಳ ಬಹಳ ಕ್ಲಾರಿಟಿಯಲ್ಲಿದ್ದಾರೆ. ಹೇಗಂದ್ರೆ ಈಗ ಬಿಜೆಪಿ ಮುಂದೆ ನಮ್ಮ ಹಿಂದುತ್ವದ ಮಂತ್ರವನ್ನು ಇಟ್ಟಿದ್ದೇವೆ, ಅವರು ಅದನ್ನು ಕೇಳಿಸ್ಕೊಳ್ಳೇಬೇಕು. ಎಲ್ಲಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ, ನಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಅಥವಾ ಬಿಜೆಪಿಯಿಂದ ನಾವು ಹೊರಗೆ ಹೋದ್ರೆ ಒಂದು ಹೊಸ ಪಕ್ಷವನ್ನು ಕಟ್ಟೋಣ, ಇಲ್ಲ ಅಂದ್ರೆ ಅತಂತ್ರ ಸ್ಥಿತಿಯಲ್ಲಿರುವಂಥ JDS ಸೇರ್ಕೊಳ್ಳೋಣ. ಕುಮಾರಸ್ವಾಮಿ ಹೇಗೋ ಇತ್ತೀಚೆಗೆ ಸ್ವಲ್ಪ ಹಿಂದುತ್ವದ ಪರ ಇದ್ದಾರೆ, ಮುಸಲ್ಮಾನರನ್ನು ಬೈತಾ ಇದ್ದಾರೆ, ರೊಟ್ಟಿ ಹಳಸಿದೆ ನಾಯಿ ಹಸ್ತಿದೆ ಅನ್ನುವಂಥ ಸಿಚುವೇಶನ್ ಇದೆ. ಹಾಗಾಗಿ ಬಿಜೆಪಿ ನಮ್ಮನ್ನ ಪಕ್ಷದಿಂದ ಹೊರಗೆ ಹಾಕಿದ್ರು ಅಥವಾ ನಾವೇ ಪಕ್ಷದಿಂದ ಹೊರಗೆ ಬಂದ್ರು, ನಮಗೆ JDS ಅನ್ನುವಂಥ ಒಂದು ಪಕ್ಷ ಸಿದ್ಧವಾಗಿ ನಿಂತಿದೆ. ಆಲ್ರೆಡಿ JDS ಕಾರ್ಯಕರ್ತರು ಆದಿಯಾಗಿ ಎಲ್ಲರೂ ಕೂಡ ಹಿಂದುತ್ವಕ್ಕೆ ಮಣೆ ಹಾಕ್ತಿದ್ದಾರೆ ಮತ್ತು ಶರಣಾಗ್ತಿದ್ದಾರೆ. ಹಾಗಾಗಿ ಈಸಿಯಾಗಿ JDS ಅನ್ನೋ ಪಕ್ಷದ ಮೂಲಕ ನಾವು ಮುನ್ನೆಲೆಗೆ ಬರ್ಬೋದು ಅಂತ. ಅದ್ರ ಜೊತೆ ಅವರಿಗೆ ಅಲ್ಲಿ ಕುಮಾರಸ್ವಾಮಿ ಅವರು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕತೆ ಏನಾಗಬಹುದು ಅನ್ನುವಂಥ ಕ್ಲಾರಿಟಿ ಕೂಡ ಇದೆ, ಅದು ಇದೆ. ಇಲ್ಲ ಹೊಸ ಪಕ್ಷ ಕಟ್ಟಬೇಕು, ಹೊಸ ಪಕ್ಷ ಕಟ್ಟಿ ಸರ್ವೇ ಆಗುತ್ತಾ? ಒಬ್ಬ ಯಡಿಯೂರಪ್ಪ KJP ಕಟ್ಟಿದಷ್ಟು ಈಸಿಯಾಗಿ ಯತ್ನಾಳ್ ಒಂದು ಹೊಸ ಪಕ್ಷ ಕಟ್ಟಿ ಅದನ್ನು ಹಿಂದುತ್ವದ ಮೂಲಕ ತಗೊಂಡು ಹೋಗ್ತೀನಿ, ಆ ಕಡೆ BJP, ಈ ಕಡೆ ನಮ್ಮದು, ಆ ಕಡೆ ಕಾಂಗ್ರೆಸ್ಸು, ಆ ಕಡೆ JDS ಇದ್ರೆ ಇವರೆಲ್ಲದರ ನಡುವೆ ನಾವು ಸರ್ವೇ ಆಗಕ್ಕೆ ಸಾಧ್ಯನಾ? ಆ ಚಿಂತೆ ಕೂಡ ಇದೆ. ಅಷ್ಟು ಈಸಿ ಅಲ್ಲ. ಒಟ್ಟಿನಲ್ಲಿ ಯತ್ನಾಳ್ ಅವರಿಗೆ ಟಾರ್ಗೆಟ್ ಯಡಿಯೂರಪ್ಪ ಮತ್ತು ಅವರ ಮಗ ಅಥವಾ ಯಡಿಯೂರಪ್ಪನವರ ಕುಟುಂಬ. ಇವರನ್ನ ಸೈಡಿಗೆ ತಳ್ಳಿದ್ರೆ ಯತ್ನಾಳ್ ಸುಮ್ಮನಾಗ್ತಾರೆ. ಸೈಡಿಗೆ ತಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಹೈಕಮಾಂಡಿಗೆ ಗೊತ್ತಿದೆ. ಹಾಗಾಗಿ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸೇ ನಕಲಿ ಅಂತ ಹೇಳ್ತಿದ್ದಾರೆ. ಹೆಚ್ಚು ಕಮ್ಮಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋದಂತೂ ನಿಶ್ಚಿತ. ಯಾಕಂದರೆ BJPಯ ಸ್ಟ್ಯಾಂಡರ್ಡ್ ವೋಟ್ ಬ್ಯಾಂಕ್ ಏನಿದೆ, BJPಯನ್ನು ಕಟ್ಟಿ ಬೆಳೆಸಿದಂಥ ಕ್ರೆಡಿಟ್ ಮತ್ತೆ ತೆಗೆದುಕೊಂಡು ಹೋಗಬಹುದಾದ ಛಾತಿ ಅಂತ ಏನಾದಿದ್ರೆ ಅದು ಯಡಿಯೂರಪ್ಪನವರಿಗೆ ಮತ್ತು ಅವರ ಬಣಕ್ಕೆ ಮಾತ್ರ. ಇದು ಜಸ್ಟ್ ಸೌಂಡು, ಖಾಲಿ ಡಬ್ಬ ಸೌಂಡ್ ಮಾಡ್ತಾ ಇದೆ. ಹಾಗಾಗಿ ಆ ಸೌಂಡ್ ಮಾಡುತ್ತಿರುವಂಥ ಯತ್ನಾಳ್ ಬಹಳ ದೊಡ್ಡ ಮಟ್ಟದಲ್ಲಿ BJPಯಲ್ಲಿ ಕನ್ಸಿಡರ್ ಆಗೋದು ಸುಳ್ಳು. ಯಾಕಂದರೆ ನಿಮ್ಮೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಶ್ವರಪ್ಪ ಯತ್ನಾಳ್ ಥರನೇ ಹಿಂದೂ ಮುಸ್ಲಿಂ ಅಂತಲೇ ಮಾತಾಡ್ತಾ ಬಂದವರು, ಮಾತಾಡ್ತಾ ಇರೋರು, ಮಾತಾಡ್ತಾನೆ ಹೋಗೋರು. ಅವರು ಇದೇ ಥರ ಯಡಿಯೂರಪ್ಪನ ವಿರುದ್ಧ, ಯಡಿಯೂರಪ್ಪನ ಬಣದ ವಿರುದ್ಧ ಇದೇ ಥರ ಕಿಡಿಕಾರಿದ್ದಕ್ಕೆ ಲಾಸ್ಟಿಗೆ ಪಕ್ಷದಿಂದನೇ ಅವರನ್ನ ಉಚ್ಚಾಟನೆ ಮಾಡ್ತಾರೆ. ನಾನು ಯಡಿಯೂರಪ್ಪನವರ ಮುಗಿಸೇ ಬಿಡ್ತೀನಿ ರಾಜಕೀಯದಲ್ಲಿ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಲ್ಲಿ ನಿಂತ್ಕೊಂಡು ಠೇವಣಿ ಕೂಡ ತಗೊಂಡಿಲ್ಲ ಅಂತ ಮಾಹಿತಿ ನಿಮ್ಗೆ ಗೊತ್ತಿರ್ಬೋದು. 5,000 10,000 ಓಟು ತಗೊಂಡಿಲ್ಲ ಅಂತ ಹೇಳಿ. ಅದೇ ಸಿಚುವೇಶನ್ ಯತ್ನಾಳ್ ಸಾರಥ್ಯದಲ್ಲಿ BJPನ ಕಟ್ತೀವಿ ಅಂತ ಏನಾದರೂ BJP ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ BJP ಸರ್ವನಾಶ ಆಗೋದಂತೂ ಖಾತ್ರಿ. ಇದರ ಜೊತೆಗೆ ಬಹಳ ಅತ್ಯಮೂಲ್ಯವಾದಂಥ ವಿಚಾರ ಏನು ಅಂದರೆ, ಇತ್ತೀಚೆಗೆ ಯತ್ನಾಳ್ ಅವರು ಬಸವಣ್ಣನವರ ವಿರುದ್ಧ ಮಾತಾಡಿರೋದು. ಬಸವಣ್ಣನವರು ಹೊಳೆಗೆ ಹಾರಿ ಸತ್ತೋದ್ರು, ಹಾಗೆ ನೀವೆಲ್ಲ ಸತ್ತೋಗ್ತೀರಾ ಅಂತ ಹೇಳ್ಬಿಟ್ಟು ವಕ್ಫಿಗೆ ಸಂಬಂಧಪಟ್ಟ ಹಾಗೆ ಭಾಷಣ ಮಾಡ್ತಾ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಪಂಚಮಸಾಲಿ ಲಿಂಗಾಯತರ ಮನಸ್ಸಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ನೋವಾಗಿದೆ. ಬಸವಣ್ಣನ ಅನುಯಾಯಿಗಳು, ಅದರಲ್ಲೂ ಕೆಲ ಸ್ವಾಮೀಜಿಗಳಂತೂ ಮುಂದಿನ ಚುನಾವಣೆಯಲ್ಲಿ ಯತ್ನಾಳ್ಗೆ ತಕ್ಕ ಪಾಠವನ್ನು ಕಲಿಸ್ತೀವಂತ ಸ್ಟೇಟ್ಮೆಂಟನ್ನು ಕೂಡ ಓಪನ್ ಆಗಿ ಕೊಡ್ತಾ ಇದ್ದಾರೆ. BJP ಕರ್ನಾಟಕದಲ್ಲಿ ಸರ್ವೈವ್ ಆಗಲೇಬೇಕು ಅಂದರೆ ಅದು ಪಂಚಮಸಾಲಿ ಲಿಂಗಾಯತರ ಮತಗಳಿಂದ ಮಾತ್ರ. ಪಂಚಮಸಾಲಿ ಲಿಂಗಾಯತರ ಮತಗಳು BJPಯಿಂದ ಹೋಯಿತು ಅಂದರೆ BJP ಸರ್ವನಾಶ ಆಗುತ್ತೆ. ಹೀಗಿರಬೇಕಾದ್ರೆ ಹೈಕಮಾಂಡ್ ಒಂದು ದೊಡ್ಡ ಮತ ಬ್ಯಾಂಕನ್ನು ಛಿದ್ರ ಮಾಡುವ ಯತ್ನಾಳನ್ನು ಬೆಂಬಲಿಸುವುದು 100ಕ್ಕೆ 100
ಡೌಟು. ಸದ್ಯಕ್ಕೆ ಯತ್ನಾಳ್ ಸೌಂಡ್ ಜಾಸ್ತಿ ಕೇಳಿಸ್ತಾ ಇದೆ. ತುಂಬಿದ ಡಬ್ಬಕ್ಕೆ ನೀವು ಏನೇ ಹೊಡೆದ್ರು ಸೌಂಡ್ ಬರಲ್ಲ ಜಾಸ್ತಿ, ಖಾಲಿ ಡಬ್ಬಕ್ಕೆ ಹೊಡೆದ್ರೆ ಸೌಂಡ್ ಬರುತ್ತೆ. ಸದ್ಯಕ್ಕೆ ಯತ್ನಾಳ್ ಕಡೆಯಿಂದ ಬರ್ತಿರೋದು ಅಥವಾ ಯತ್ನಾಳ್ ಬಣದಿಂದ ಬರ್ತಾ ಇರೋದು ಸೌಂಡ್ ಮಾತ್ರ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.